ದೇಶದ ಒಬ್ಬ ಋಷಿ, ಅನುಭಾವಿ ಭರ್ತೃಹರಿ. ಅವನು ಒಂದು ಮಾತು ಬರೀತ, ತೇ ಮರ್ತ್ಯಲೋಕೆ ಭುವಿ ಭಾರಭೂತಾ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಇಂಥ ಮನುಷ್ಯರದರಲ್ಲ, ಇವರು ಭೂಮಿಗೆ ಭಾರ, ಇವರು ಭೂಮಿ ತಾಯಿಗೆ ಭಾರ ಆಗ್ತಾರ. ಎಂಥ ಮನುಷ್ಯರು ಭೂಮಿಗೆ ತಾಯಿಗೆ ಭಾರ ಆಗ್ತಾರ? ಅದನ್ನೇ ಮೀರಾಬಾಯಿ ಅಂತಾಳು, ರಂಗದೆ ಚುನರಿಯ ರಂಗದೆ. कौन ज्ञा अगन से तेज, कौन पानी से पतला, कौन भूमि से भारे. ಭೂಮಿ ತಾಯಿಗೆ ವಜ್ಜೆ ಆದವ್ರು ಯಾರು? ನೀವು ಅನ್ನೋದೆಲ್ಲ ಊರಾಗ ಅಂತೀರಿ, ಊರಿಗೆ ಭಾಳ ಭಾರಾಗಿರಬಾರ್ದು ಅಂತೀರಿ. ತಾಯಿ ಒಮ್ಮೆ ಸಿಟ್ಟು ಮಾಡ್ತಾಳ ಮಗನಿಗೆ, ಇಷ್ಟು ಮನೆಗೆ ಭೂಮಿಗೆ ಭಾರಾಗಿರಬಾರ್ದು ಅಂತ. ತಾಯಿ ಅನ್ನಬೇಕಾದ್ರೆ ಹಿಂಗಿರಬೇಡ. ಯಾವ ಗಿಡದ ಹಣ್ಣು ಗಿಡಕ್ಕೆ ಭಾರಾಗಿಲ್ಲ, ಹೂವ ಬಳ್ಳಿಗೆ ಭಾರಾಗಿಲ್ಲ, ಮಗ ತಾಯಿಗೆ ಭಾರ ಆಗಬೇಕಾದ್ರೆ ಹೆಂಗಾಗಿರಬೇಡ. ಭೂಮಿ ತಾಯಿಗೆ ಇಂಥವ್ರು ಭಾರ ಅಂತ ದಾರ್ಶನಿಕ ಅಂತ. ಭೂಮಿ ತಾಯಿ ಎಂದಾದ್ರೂ ಯಾರಿಗೆ ಭಾರ ಅಂತ ಅಂದಾಳ? ಅನ್ನಕ್ಕೆ ಗೌರಿ ಶಂಕರ, ಮೌಂಟ್ ಎವರೆಸ್ಟ್, ಕಾಂಚನಜುಂಜಾದಂಥ ಸಹ್ಯಾದ್ರಿ ಪರ್ವತದಂಥ ಪರ್ವತಗಳೇ ತನ್ನ ಮ್ಯಾಲ ಹತ್ಕೊಂಡು ನಿಂತಕ್ಕಿಗೆ ಅದು ಭಾರ ಅನಿಸಿಲ್ಲ. ಆದ್ರೆ ಎಂಥ ಮನುಷ್ಯರ ಭಾರ ಅಂತಾರೆ. ಎಂಥ ಮನುಷ್ಯರ ಭಾರ ಆಗಿರ್ಬೇಡ. ಮೌಂಟ್ ಎವರೆಸ್ಟ್ ಭಾರ ಆಗಿಲ್ಲ, ಕಾಂಚನಜುಂಜಾ ಭಾರ ಆಗಿಲ್ಲ, ಮಿಸಿಸಿಪ್ಪಿ, ಯಾಂಗ್ಸಿಯಾನ್, ಗಂಗಾ, ಯಮುನಾ, ನೈಲ್ ನದಿಗಳಂತ ನದಿಗಳು ಭೂಮಿ ತಾಯಿಗೆ ಭಾರ ಆಗಿಲ್ಲ. ನೀವೇನು ಸ್ಕೈ ಸ್ಕ್ರೇಪರ್ಸ್ ಅಂತಿರಲ್ಲ, ಗಗನಚುಂಬಿ ಕಟ್ಟಡಗಳು ಸಹಿತ ಭೂಮಿ ತಾಯಿಗೆ ಭಾರ ಆಗಿಲ್ಲ. 100 ಟನ್ನಿನ ಲಾರಿ ಹೋದ್ರೂ ಭೂಮಿ ತಾಯಿಗೆ ಭಾರ ಆಗಿಲ್ಲ. ಆದ್ರೆ ಎಂಥ ಮನುಷ್ಯರು ಅದರೆಲ್ಲ ಅವರು ಭೂಮಿ ತಾಯಿಗೆ ಭಾರ ಅಂತಾರೆ. ಎಂಥ ಮನುಷ್ಯರವರು ಇರಬೇಕು? ಭೂಮಿ ತಾಯಿಗೆ ಭಾರ ಆಗಿ ಬರುತ್ತವರು ಅಂದ್ರೆ ಅವ್ರು ಎಂಥವ್ರು ಇರಬೇಕು? ಒಬ್ಬ ತಾಯಿ ಇದ್ಲಂತ, ಬಡವಿ ಮುದುಕಿ, ಒಂದು ಗುಡಿಸಲ. ಒಬ್ಬ ಮಗ ಇದ್ದ, ತಂದೆ ತೀರ್ಕೊಂಡಿದ್ದ. ಮುದುಕಿ ಮಗನಿಗೆ ಬಹಳ ಜೀವ ಮಾಡ್ತಿತ್ತು. ಹುಡುಗ ಒಂದು ಹುಡುಗಿಯನ್ನ ಪ್ರೇಮಿಸಿದ್ದ. ಆ ಹುಡುಗಿಯ ಪ್ರೇಮದ ಬಲೆಯಲ್ಲಿ ಬಿದ್ದಿದ್ದ. ಆ ಹುಡುಗಿ ಹೇಳ್ತು ಒಂದು ದಿವಸ, ನಾನು ನಿನಗೆ ಬಹಳ ಪ್ರೀತಿ ಮಾಡ್ತೀನಿ ಅಂತ ನೀ ನನಗೆ ಗೊತ್ತಾಗಬೇಕಾದ್ರೆ. ಹುಡುಗಿ ಹೇಳ್ತದ ಹುಡುಗನಿಗೆ, ನೀನ್ ನನಗೆ ಖರೇನೆ ಪ್ರೀತಿ ಮಾಡ್ತಿದ್ದಿ ಅಂತ ನನಗೆ ಗೊತ್ತಾಗಬೇಕಾದ್ರೆ ನೀನು ನಿನ್ನ ತಾಯಿಯ ಹೃದಯ ತಂದು ಕೊಡ್ಬೇಕು ನನಗ. ಅವ ಇಷ್ಟ ಅಲ್ಲ ಅಂತ ಹುಡುಗ ಓಡಿ ಮನೆಗೆ ಹೋದಾಗ ನೋಡ್ತನ್ನ ಮಧ್ಯಾಹ್ನ ಆಗಿತ್ತು. ಮುದುಕಿ ಮಕ್ಕೊಂಡಿತ್ತು ಪಡಸಾಲೆ. ಬ್ಯಾಸಗಿ ಟೈಮ್, ಮಧ್ಯಾಹ್ನ ಪಡಸಾಲೆಯಾಗ ಮುದುಕಿ ಮಕ್ಕೊಂಡಿತ್ತು. ಇವಾಗ ಓಡಿ ಹೋಗಿ ಅಡಿಗೆ ಮನೆಗೆ ಹೋಗಿ ಒಂದು ಚಾಕು ತಗೊಂಡು ಸೀದಾ ಮುದುಕಿ ಎದೆಯಾಗ ಚುಚ್ಚದ. ಹೃದಯ ಹೊರಗೆ ಮೀಟಿ ಬಂದಿತ್ತು. ಅದನ್ನು ಕೈಯಾಗ ಹಿಡ್ಕೊಂಡು ಓಡಿ ಬರ್ತಿದ್ದ. ಯಾವುದು? ತಾಯಿ ಹೃದಯ. ಕೈಯಾಗ ಹಿಡ್ಕೊಂಡು ಓಡಿ ಬರುವಾಗ ರೋಡ್ ಹಂಪಿಸಿದ್ದು ಖ್ಯಾಲ್ ಆ ಕಡೆ ಇತ್ತು. ಓಡಿ ಬರುವಾಗ ಕಾಲು ಎಡವಿ ಹೊತ್ಕೊಂಡು ಬಿದ್ರ ಇವ ಹೋಗಿ ತಿಪ್ಪ್ಯಾಗ ಬಿದ್ದಿದ್ದ. ತಾಯಿಯ ಹೃದಯ ಹೋಗಿ ಒಂದು ಮುಳ್ಳಿನ ಕಂಟ್ಯಾಗ ಸಿಕ್ಕಿತ್ತು. ಮುಳ್ಳಿನ ಕಂಟ್ಯಾಗ ಸಿಕ್ಕ ತಾಯಿಯ ಹೃದಯ ಅಂತಿತ್ತಂತ. ಯಪ್ಪ ನಿನಗೆಲ್ಲರ ಪೆಟ್ಟಾತನು ಅಂತ ತಾಯಿ ಹೃದಯ. ಚಾಕು ಹಾಕ್ಯಾನ, ಮುಳ್ಳಾಗ ತಾನು ಬಿದ್ದೈತಿ, ಪೆಟ್ಟಾತನೋ ಮಗ ನಿನಗೆಲ್ಲರ ಅಂತ ಮಗನಿಗಂತಿತ್ತು. ತಾಯಿ ಹೃದಯಕ್ಕ ಚಾಕು ಹಾಕಿದ್ರು ನೋವಾಗಿಲ್ಲ,
ಮುಳ್ಳಿನ ಕಂಟ್ಯಾಗ ಸಿಕ್ಕೊಂಡ್ರು ನೋವಾಗಿಲ್ಲ, ಮತ್ತೆ ಯಾವಾಗ ನೋವಾಗ್ತದ ತಾಯಿಗೆ? ತಾಯಿ ಹೃದಯ ಮುಳ್ಳಿನ ಕಂಟ್ಯಾಗ ಸಿಕ್ಕರು ನೋವಾಗಿಲ್ಲ, ಚಾಕು ಹಾಕಿ ಮಗ ಮೀಟಿದ್ರು ನೋವಾಗಿಲ್ಲ. ತಾಯಿಗೆ ಯಾವಾಗ ನೋವಾಗ್ತೈತಿ ಅಂದ್ರ ರಾತ್ರಿ ದುಡಿದು ಮನೆಗೆ ಬರ ಮಗ ಕುಡಿದು ಮನೆಗೆ ಬಂದ್ರೆ ಚಾಕು ಹಾಕೊಂಡಂಗ ಆಗ್ತೈತಿ ತಾಯಿಗೆ. ವಯಸ್ಸಿಗೆ ಬಂದ ಮಗ ದುಡಿಲಾರ್ದೆ ಹೊಚ್ಕೊಂಡು 9-10 ಗಂಟೆ ಮಟ್ಟ ಮನ್ಯಾಗ ಮಕ್ಕೊಂಡ್ರ ತಾಯಿಗೆ ಭಾರ ಆಗುತ್ತೆ. ಅದಕ್ಕೆ ಅವಾಗ ಅಂತಾಳಿಲ್ಲ, ಈಗ ಮನೆಗೆ ಭಾರ ಆಗಿ ಎದಕ್ಕಿರ್ತಿ ಸುಮ್ಮನೆ ಕಡೆ ಹೋಗು ಅಂತಾಳಂತ. ಯಾವ ಕರ್ಮಗಳನ್ನ ಕ್ರಿಯೆಗಳನ್ನ ಮಾಡಿ ಈ ವಸುಂಧರೆಯನ್ನ ನಾವು ಸುಂದರಗೊಳಿಸಬೇಕಾಗಿತ್ತೋ ಅದನ್ನ ಬಿಟ್ಟು ಮಾಡದ ಕೆಲಸಗಳನ್ನ ಅಕಾರ್ಯಗಳನ್ನ ಮಾಡಿ ಈ ವಸುಂಧರೆಯನ್ನ ನಾವು ಅಪವಿತ್ರಗೊಳಿಸಿದ್ವೆಲ್ಲ. ಎಂಥವ್ರಷ್ಟೇ ನನಗೆ ಭೂಮಿಗೆ ಭಾರ, ಉಳಿದಿದ್ದೇನಿದ್ರು ತಡ್ಕೊಂತೀನಿ ಅಂತೇಳಿ ಭೂಮಿ ತಾಯಿ. ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ. ಈ ಭೂಮಿಯ ಮೇಲೆ ಬಂದ ಮೇಲೆ ಒಂದು ಸುಂದರವಾದ ಜ್ಞಾನಿಯ ಜೀವನ ಕಟ್ಟಬೇಕು, ಒಂದು ಸುಂದರವಾದ ಅನುಭಾವಿಯ ಜೀವನವನ್ನು ಕಟ್ಟಬೇಕಾಗ್ತದೆ ಮನುಷ್ಯ ಈ ಜೀವನದ ಸತ್ಯ ಮಿಥ್ಯಗಳನ್ನು ಅರ್ಥ ಮಾಡ್ಕೋಬೇಕಾಗ್ತೈತಿ. ಇದನ್ನು ಜೀವನವನ್ನ ಅರಿತು ಬದುಕಬೇಕಾಗ್ತೈತಿ. ಸ್ವಲ್ಪ ತಿಳ್ಕೋಬೇಕು ಜೀವನವನ್ನ. ಈ ಜೀವನ ಮತ್ತು ಜಗತ್ತಿನಲ್ಲಿದ್ದ ಮೇಲೆ ಇದರ ರೀತಿ ನೀತಿ ಅರಿಯದ ಬದುಕುದರ ದುಃಖ ಆಗ್ತೈತಿ, ಮನಸ್ಸಿಗೆ ಕಷ್ಟಗಳು ಬರ್ತಾವೆ. ಈಗ ನೀವು ನೋಡಿ, ಇಲ್ಲಿ ಈ ಜಗತ್ತೇನಿದೆ ಇದು ಹೆಂಗ ಕಾಣತೈತಲ್ಲ ಕಂಡಂಗಿಲ್ಲ. ಈ ಜಗತ್ತಿನ ಸ್ವಲ್ಪ ಮಿಥ್ಯದ ರೂಪ ಅರ್ಥ ಮಾಡ್ಕೋಬೇಕಾಗ್ತೈತಿ. ಈ ಜಗತ್ತೇನಿದೆ ಇದರ ಮಿಥ್ಯದ ರೂಪವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಮನುಷ್ಯ. ಮಿಥ್ಯ ಅಂದ್ರೆ ಅಸತ್ಯ ಅಂತಲ್ಲ, ಹೆಂಗ ಕಾಣತೈತಿ ಹಂಗಿರುವುದಿಲ್ಲ, ಕಂಡಿದ್ದು ಬಹಳ ದಿವಸ ಹಂಗ ಇರುವುದಿಲ್ಲ. ಇದಕ್ಕೆ ಮಿಥ್ಯ ಅಂತ ಕರೀತಾರೆ. ನೀವು ಅನ್ನೋದಿಲ್ಲ, ಏನಂತೀರ, ಅವರು ಕಂಡಂಗಿಲ್ಲ, ಇರದ ಬೇರೆ ಕಾಣದ ಬೇರೆ ಅಂತಿರಲ್ಲ. ಹಂಗ ಜೀವನ ಏನೈತಿ ಅಂದ್ರ ಕಾಣುವ ಸತ್ಯ ಬೇರೆ, ಅದರ ಹಿಂದೆ ಅಡಗಿರುವ ಕಾಣದ ಸತ್ಯ ಬೇರೆ. ಕಂಡಿದ್ದ ಬೇರೆ, ಇರುವುದೇ ಬೇರೆ. ಕಾಣುವುದೇ ಒಂದು, ಇರುವುದೇ ಒಂದು ಐತಿ ಜೀವನ. ಒಂದು ಕಾಣುವ ಸತ್ಯ ಬೇರೆ ಇರ್ತೈತಿ, ಇದು ತೋರಿ ಮರೆಯಾಗ್ತೈತಿ. ಕಾಣದ ಸತ್ಯ ಸದಾ ಇರ್ತೈತಿ. ಕಾಣದ ಸತ್ಯವನ್ನು ಅರಿಬೇಕಾಗ್ತದೆ ಮನುಷ್ಯ. ಈಗ ನೀವು ನೋಡಿ, ಮಕ್ಕಳ ಹುಟ್ಟುಹಬ್ಬ ಮಾಡ್ತೀವಿ. ಮಕ್ಕಳ ಹುಟ್ಟುಹಬ್ಬ ಮಾಡುವಾಗ ಮಗ ಏನಾಗಿರ್ತಾನೆ, ಬಹಳ ದಿವಸಕ್ಕೆ ಗಂಡು ಮಗ ಹುಟ್ಟ್ಯಾನ ಅಂತ ತಿಳ್ಕೊಂಡು 1 ವರ್ಷದ ಹುಟ್ಟುಹಬ್ಬ ಮಾಡ್ತೀವಿ ನಾವು. 1 ವರ್ಷದ ಹುಟ್ಟುಹಬ್ಬ ಮಾಡಬೇಕಾದ್ರೆ ಎಲ್ಲ ಬೀಗರಿಗೆ, ಸ್ನೇಹಿತರಿಗೆ, ಎಲ್ಲರಿಗೆ ಕರೆಸಿರ್ತೀವಿ. ಕರೆಸಿ ಮೇಣದ ಬತ್ತಿ ಹಚ್ಚಿ, ಕೇಕ್ ತಂದು ಮೇಣದ ಬತ್ತಿ ಹಚ್ಚಿ, ಹಚ್ಚಿದ ದೀಪ ಆರಿಸಿ, ಹ್ಯಾಪಿ ಬರ್ತ್ಡೇ ಟು ಯು ಮೈ ಸನ್, ಲಾಂಗ್ ಲಿವ್ ಮೈ ಸನ್ ಅಂತ ಹೇಳಿ ಬರ್ತ್ಡೇ ಆಚರಣೆ ಮಾಡ್ತೀವಿ, ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಇದು ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ಕಾಣುವ ಸತ್ಯ. ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ಕಾಣುವ ಸತ್ಯ. ಆದ್ರೆ 1 ವರ್ಷ ನನ್ನ ಮಗ ಸಾವಿಗೆ ಸಮೀಪ ಆದ ಅನ್ನೋದು ಕಾಣದ ಸತ್ಯ. ಈ ಕಾಣದ ಸತ್ಯ ಅರ್ಥ ಮಾಡ್ತೀವಿ. ಮನುಷ್ಯ ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು. ಕಾಣದ ಸತ್ಯ ಅದು ವಾಸ್ತವಿಕ ಸತ್ಯ, ಬದುಕಿನ ವಾಸ್ತವಿಕ ಸತ್ಯ ಆಗಿದೆ. ನೈಜತೆ ತಿಳ್ಕೊಂಡು ಬದುಕ್ರಿ ಅಂದ್ರೆ ಅದೇ ಅಧ್ಯಾತ್ಮ ಅಷ್ಟೆ. ಏನು ಅಧ್ಯಾತ್ಮ ಅಂದ್ರೆ ಜಗತ್ತು ಬಿಟ್ಟು ಹೋಗುದಂತೆಲ್ಲ. ಈ ಜಗತ್ತಿನ ವಾಸ್ತವಿಕ ಸ್ಥಿತಿ, ವಾಸ್ತವ ಸತ್ಯ ಏನದ ಅದನ್ನು ತಿಳ್ಕೊಂಡು ಬದುಕುವುದಷ್ಟೇ. ಇಲ್ಲೊಬ್ಬರಿದ್ದರು, ಇದೇ ಕನ್ನಡದ ನಾಡಿನಲ್ಲಿ ಒಬ್ಬರು ಶರಣರು, ಬಹಳ ದೊಡ್ಡ ಶರಣರಾಗಿದ್ದರು. ಅವರ ಹೆಸರು ಮೋಳಿಗೆಯ ಮಾರಯ್ಯ. ಅವರು ಕಾಶ್ಮೀರದ ಅರಸರು, ಕಲ್ಯಾಣಕ್ಕೆ ಬಂದಿದ್ರು. ಅವರೊಂದು ಜನ ಬರೀತಾರೆ, ಮನುಷ್ಯನ ಜೀವನ ಹೇಗದೆ? ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೆಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದರ್ಥ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇ ನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿನ ಸಂಗಡ ವಾರೂ ಇಲ್ಲದೆ ಕಳಂಕ ಮಲ್ಲಿಕಾರ್ಜುನ. ಇದು ಜೀವನ.
ನಿಷ್ಕಳಂಕ ಮಲ್ಲಿಕಾರ್ಜುನ, ಎಷ್ಟು ಚಂದ ಹೆಸರು ಎಷ್ಟಿಟ್ಟಾರ ನೋಡ್ರಿ. ನಿಷ್ಕಳಂಕ, ಕಳಂಕ ಇಲ್ಲ. ನಮಗೆಲ್ಲ ಒಂದು ನಾಮ ರೂಪ ಕ್ರಿಯೆಗಳ ಕಳಂಕ ಬರ್ತೀವಿ. ಅವ ನಿಷ್ಕಳಂಕ ಮಲ್ಲಿಕಾರ್ಜುನ. ಏನು ವಚನ ಬರ್ದಾರಲ್ಲ, ಸುಮ್ಮನೇನು ಹೊಟ್ಟಿ ಕಿಚ್ಚಿಗೆ ಬರ್ದವ್ರಲ್ಲ. ಬಡವ್ರು ಅದಾರ ಬಿಡೋಪ್ಪ, ಏನಾರ ಹೊಟ್ಟಿ ಕಿಚ್ಚಿಗೆ ಮಂದಿ ಶ್ರೀಮಂತರದ್ದು ನೋಡಿ ಆಗ್ಲಾರ್ದಕ್ಕೆ ಬರ್ದಾರಂತಲ್ಲ. ಅವನೇ ಸ್ವತಃ ದೊಡ್ಡ ರಾಜ ಇದ್ದ, ಮಹಾರಾಜ ಇದ್ದ. ತನ್ನ ಬಂಗಾರದ ಕಿರೀಟ ತೆಗೆದಿದ್ದ, ಇಟ್ಟು ಬಂದು ಕಲ್ಯಾಣದೊಳಗೆ ಕಟ್ಟಿಗೆ ಕಡಿಯುವ ಕೆಲಸ ಮಾಡದಿದ್ದ. ಮೋಳಿಗೆಯ ಮರೆಯ ಕಟ್ಟಿಗೆ ಹೊರೆ ಇತ್ತು ಮಾರ್ತಿದ್ದ. ಕೇಳಿದ್ರೆ ಯಾರು, ತಲೆ ಮೇಲೆ ಕಿರೀಟಿತ್ತು, ಅದನ್ನು ಬಿಟ್ಟು ಇದೇನು ಕಟ್ಟಿಗೆ ಹೊರ ಕೆಲಸ ಮಾಡಕತ್ತಿ. ಮೋಳಿಗೆಯ ಮಾರೆ ಅಂತನ ಅದು ಕಿರೀಟ ಐತಲ್ಲ, ಅದು ಬಹಳ ಭಾರ ಆಗುತ್ತೆ. ಅದು ಇಳಿಸಾಕ ಬರೋದಿಲ್ಲ. ಇದು ಹೊರೆ ಇಳಿಸಾಕ ಬರ್ತೈತಿ. ಯಾವಾಗ ಹೊರಬೇಕಂದ್ರೆ ಯಾವ್ದು ಇಳಿಸಾಕ ಬರ್ತೈತಿ ಅದು ಹೊರಬೇಕು. ಇಳಿಸಾಕ ಬರಲ್ಲ ಹೊತ್ಕೊಂಡು ಕುಂದಿರಬಾರ್ದು ಅಂತ. ಇದು ಮಾರಯ್ಯ. ಆನೆ ಕುದುರೆ ಬಂಡಾರ ಬಿತ್ತೊಡೇನು ತಾನು ಮುಗುದು ಪಡಿಯಕ್ಕೆ. ಏನು ನಿನ್ನಲ್ಲಿ ಬಹಳ ಸಂಪತ್ತ ಇರಬಹುದು ಮನೆಯೊಳಗೆ. ಆನೆ ಅಂದ್ರೆ ಸಂಪತ್ತು, ಅಧಿಕಾರ. ಆನೆ ಅಂದ್ರೆ ಅದೊಂದು ಅಧಿಕಾರದ ಸಂಕೇತ. ಮದ ಇರ್ತೈತಿ ನೋಡ್ರಿ, ಮದ ಅಧಿಕಾರ ಇದ್ದವ್ರಿಗೆ ಹಂಗಿರ್ತೈತಿ. ಅದಕ್ಕೆ ಆನೆಗೆ ಹೋಲಿಸ್ತಾರ. ಆನೆ ಕುದುರೆ ಅಂದ್ರೆ ನಮ್ಮ ಮನ್ಯಾಗ 10 ಗಾಡಿ ಇರ್ಬೋದು, ಸಂಪತ್ತು ಬಹಳ ಇರ್ಬೋದು. ಅವರು ಪ್ರಶ್ನೆ ಮಾಡ್ತಾರ, ಏನಪ್ಪ ನಿನ್ನ ಗೋಡಾವನ್ನೊಳಗ 1000 ಚೀಲ ನೆಲ್ಲಿಟ್ಟಿರು, ನೀವು ಉಣ್ಣಾಗ ಒಂದು ಮುಟ್ಟಿಗೆ ಅಕ್ಕಿನೆಲ್ಲ 1000 ಚೀಲ ನಿನ್ನ ಕಡೆ ಉಣ್ಣಕ್ಕಾಗುತ್ತೆ? ನಿನ್ನ ಗೋಡಾವನ ತುಂಬಾ ನೀ 1000 ಚೀಲ ಇಟ್ಟಿದ್ರು ಉಣ್ಣಾಗ ಒಂದ ಮುಟ್ಟಿಗೆನೆಲ್ಲ. ಆನೆ ಕುದುರೆ ಬಂಡಾರ ಬಿದ್ದೊಡೇನು ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು. ಹಿಂದ ಮನ್ಯಾಗ 3 ಆಕಳ ಕಟ್ಟು ನೀನು ಉಣ್ಣದು. ಅದು ಕೆಲವು ಮಂದಿ ಏನ್ ಮಾಡ್ತಾರ, ಆಕಳ ತಂದಿರ್ತಾರ, ಕಟ್ಟಿರ್ತಾರ, ಅದಕ್ಕ ಮಿಷನ್ ಹಚ್ಚಿ ಹಿಂಡ್ತಾರ, ಅಷ್ಟು ಡೈರಿಗೆ ಹಾಕ್ತಾರ, ತಾವು ಡೆಕರೇಷನ್ ಮಾಡ್ಕೊಂಡು ಕುಡಿತಾರ. ಒಂದಾವಿನ ಹಾಲು. ಆಕಳಿಗೆ 4 ಮಲಿ ಇರ್ತಾವ. ಒಂದು ಕರಿವಿಗೆ ಬಿಡ್ಬೇಕು, ಒಂದು ಹುಲ್ಲು ತಂದು ಹಾಕಿದವನಿಗೆ ಬಿಡ್ಬೇಕು, ಒಂದು ಮತ್ತೆ ಲೋನ್ ಮಾಡಿರ್ತೀರಲ್ಲ ಅದನ್ನ ಮುಗಿಸಕ್ ಬಿಡ್ಬೇಕು, ಒಂದಷ್ಟ ನಿಮಗೆ ಇಟ್ಕೋಬೇಕು. ಇದು ಒಂದಾವಿನ ಹಾಲು. ಇದು ನಾವೇನ್ ಮಾಡ್ತೀವಿ ಗೊತ್ತಿಲ್ಲ, ಕರುವಿಗೆ ಅಲ್ಲೇ ಕಟ್ಟಿವಿ, 4 ಮಲಿ ಹಿಡ್ಕೊಂಡಿರ್ತೀವಿ. ಅವ ಅಂತಾನ ಒಂದಾವಿನ ಹಾಲು ಮಲಗುವುದ ಅರ್ಥ ಮಂಚ ಮನುಷ್ಯನೇ. ಏನು ಮುಕ್ಕೊಂಡಿಯಲ್ಲಪ್ಪ, 1 ಎಕರೆದಾಗ ದೊಡ್ಡ ಅರಮನೆ ಕಟ್ಟಿಸಿ, 1 ಎಕರೆದಾಗ ಮನೆ ಕಟ್ಟಿಸಿ ಪೂರ 1 ಎಕರೆದಾಗ ಮುಕ್ಕೊಂತೀನಿ. ಪೂರ 1 ಎಕರೆ ಮನೆ ಕಟ್ಟಿಸಿದ್ರಿ, ನನ್ನಂತ 1 ಎಕರೆದಾಗ ಮುಕ್ಕೊಳಕಾಗತ್ತ? ಅದೇ ಬೆಡ್ರೂಮ್, ಅರ್ಧ ಮಂಚ ನಿಮಗ, ಅರ್ಧ ಮಂಚ ನಿಮ್ಮ ಅರ್ಧಾಂಗಿ. ಎದಕ್ಕಂದಾರ ಅವ್ರಿಗೆ ಅರ್ಧಾಂಗಿ ಅಂತ ಚಲೋ ಹೆಸರಿಟ್ಟಾರ. ಅದಕ್ಕೆ ಏನ್ ನಿಮಗೆ ಜಗಳ ಆಡಿ ನಿಮ್ಗೆ ಅರ್ಧಾಂಗಿ ಹರ್ಕೊಂಡಾರ, ಅದಕ್ಕೆ ಅರ್ಧಾಂಗಿ ಅವರು. ಮಲಗುವುದು ಅರ್ಧ ಮಂಚ, ನಿನಗರ್ಥ ಅವ್ರಿಗರ್ಥ. ಇದು ಯಾವಾಗ? ಮದುವೆ ಆದಾಗ. 2 ಮಕ್ಕಳಾದ ಮೇಲೆ ಮಕ್ಕಳ ಮನಸ್ಸದ ಮೇಲೆ ನೀವು ಕೇಳದು. ಮಲಗುವುದರ್ಥ ಮಂಚ. ಮತ್ ಮುಂದೆ ಮಕ್ಕಳು ದೊಡ್ಡವಾಗಿ ಅವು ಮದುವೆ ಮಾಡ್ಕೊಂಡ್ರು, ಅವ್ರ ಬೆಡ್ರೂಮ್ ನೀವು ಪಡಸಾಲ. ಮತ್ ಮುಂದೆ ಅವ್ರ ಮೊಮ್ಮಕ್ಕಳು ಬಂದ್ರು, ಮಕ್ಕಳು ಪಡಸಾಲಿ, ಇವ ಕುಂತಿದ್ದಿಲ್ಲ ಪಡಸಾಲ. ಅವ್ರ ಮನ್ಯಾಗ ಹೆಣ್ಮಕ್ಳು ಏನಂತಿರ್ತಾರೆ, ಮೊದಲು ಹೊಸ್ತಾಗಿದ್ದಾಗ ಯಾವಾಗ ಬರ್ತೀರಿ ಮನೆಗೆ, ಎಷ್ಟು ಬರ್ತೀರಿ ಅಂತಿರ್ತಾರೆ. ಈಗ ಏನು ಮನೆ ಹಿಡ್ಕೊಂಡು ಕುಂತೀವಿ, ಹೊರಗೆ ಹೋಗ್ಬಾರ್ದಷ್ಟೇ. ಮೊದಲ ಎಷ್ಟಕ್ಕೆ ಬರ್ತೀರಿ, ಭಾಳ ಲೇಟ್ ಆಗ್ತಲ್ಲ. ಈಗ ಹೋಗಬಾರ್ದಕ್ಕೆ. ಎಕರೆ ಮನೆ ಕಟ್ಸಾನ, ಸಾಯಂಕಾಲ ಅವರು ಧಾರಾವಾಹಿ ಹಚ್ಕೊಂಡು ಕುಂತಾರ, ಇದು ನ್ಯೂಸ್ ನೋಡ್ಬೇಕಂತೆ. ಹೋಗ ಕಡೆ ಹೊರಗಂದ್ರು ಒಂದು ಚಾಪಿ ತೆಲುಗು ಬಿಡ್ಕೊಂಡು ಬಂತು ಹಣಮಂದಿರ ಗುಡಿ ಕಡೆ. ಈಗ ಬಂದು ಕಂಟಿ ಕುಂದ್ರದ್ರಾಗ ಇವರು ಒಬ್ಬರು ಸೀನಿಯರ್ ಕುಂತಿದ್ರು, ಪ್ರಮೋಟೆಡ್ ಔಟ್ ಅಂದ್ರೆ ಇವ್ರಕ್ಕಿನ್ನ ಮೊದಲ ಜಾಗ ಹಿಡ್ಕೊಂಡು ಕುಂತಿದ್ರು. ಇವ ಬಂದು ಚಾಪಿ ತೆಲುಗುಂಬ ಬಗಲಾಗ ಹಿಡ್ಕೊಂಡ್ ಬಂದು ಕುಂತು, ಏನು ಮಸ್ತ್ ಐತಿ ಬಿಡು, ತಣ್ಣಗೈತಿ, ಗಾಳಿ ತಂಗಾಳಿ ಐತಿ ಅಂತ. ಅವಾಗ ಅವ ಅಂದ,
ಮೊದಲು ತಂಗಾಳಿ ಇತ್ತು, ಅಲ್ಲಿ ಒಳಗೆ ಬಿಸಿ ಬಾಳಿ ಬಿಟ್ಟ ಇಲ್ಲಿ ತಂಗಾಳಿಗೆ ಬರ್ತಾರೆ, ಅಲ್ಲಿ ಮಟ್ಟ ಯಾರು ಬರೋದಿಲ್ಲ. ಅಲ್ಲಿ ಮನ್ಯಾಗ ಅವರು ಬಿಸಿ ಗಾಳಿ ಬಿಟ್ಟು ಕೂಡಲೇ ತಂಗಾಳಿಗೆ ಬರ್ತಾರೆ. ಹನುಮಂದೇವ್ರ ಗುಡಿನ ಖಾಯಂ. ನೀವು ನೋಡ್ರಿ ಊರಾಗ ಯಾವ ದೇವ್ರ ಪಟ್ಟಿಯರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ, ಹನುಮಂದೇವ್ರ ಪಟ್ಟಿ ಯಾರು ಒಲ್ಲನ್ನೋದಲ್ಲ, ಗೊತ್ತಿರ್ತೈತಿ ಕೊನೆಗೊಂದ್ ದಿವಸ ಅಲ್ಲಿ ಹೋಗಬೇಕಪ್ಪ. ಎಷ್ಟು ಚಂದ ಬರೀತಾರ, ಮಲಗುವುದ ಅರ್ಥ ಮಂಚ, ಒಡಲು ಭೂಮಿಯ ಸಂಗ. ಈ ದೇಹ ಐತಲ್ಲ ಇದು ಮಣ್ಣಿನ ಸಂಘ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡದಲ್ಲ. ಈ ಸಂಪತ್ತು ಐತಲ್ಲಪ್ಪ ಇದು ಬಹಳ ನೆಚ್ಕೋಬೇಡ, ಇದು ಹುರುಳಿಲ್ಲದ ಸಿರಿ ಅಂತಾರ. ಯಾಕೆ ಹುರುಳಿಲ್ಲದ ಸಿರಿ ಅಂದ್ರು ಅಂದ್ರ ಈ ಸಂಪತ್ತೇನೈತಲ್ಲ, ನೀನು ಸಂಪತ್ತಿಗೆ ಪ್ರೀತಿ ಮಾಡಿ ಅದು ಹೋದ್ರ ನೀ ಅಳತಿ, ನೀ ಏನ್ರ ಹೋದ್ರ ಅದು ನಿನಗೆ ಅಳತೈತೇನು ಹೇಳು. ನಿನ್ನ ಮನಿ ಕಟ್ಟಿ ಮನಿ ಸ್ವಲ್ಪ ಮಾತ್ರ ನಿನಗೆ ದುಃಖ ಆಗತ್ತ, ಅಳತೀನೇನು. ನೀ ಬಿಟ್ಟು ಮನೆ ಬಿಟ್ಟು ಹೋದ್ರೆ ಮನಿ ಏನ್ರ ಅಳತೈತೇನೋ. ಅಂದ್ರೆ ನೀ ಏನು ಮನಿ ಸಂಪತ್ತು ಪ್ರೀತಿ ಮಾಡಾಕತ್ತೀಯಲ್ಲ, ಇಟ್ ಈಸ್ ಓನ್ಲಿ ಒನ್ ಸೈಡೆಡ್ ಲವ್ ಆಫ್ ಯರ್. ಬರೇ ಒಂದ ಕಡೆ ಪ್ರೀತಿ ಐತಿ, ಆ ಕಡೆಯಿಂದ ಏನದು ನೋ ರೆಸ್ಪಾನ್ಸ್, ಆ ಕಡೆಯಿಂದ ಹೊಳ್ಳಿ ನೋಡೋದಿಲ್ಲ ನನಗ. ಅದಕ್ಕ ಇದು ನೋಡು ಒಂದ್ ಸ್ವಲ್ಪ ಹುರುಳಿಲ್ಲದ ಸಿರಿ ಇದು. ಈ ಜಗತ್ತಿನೊಳಗೆ ಶ್ರೀಮಂತರು ಬಡವರು ಅದಾರ. ಈ ಜಗತ್ತಿನ ಸತ್ಯ ಎಷ್ಟು ಅದ್ಭುತ ಅಂದ್ರ, ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಬಡವನೂ ಬಡವನಾಗಿ ಸಾಯಬೇಕು, ಶ್ರೀಮಂತನೂ ಬಡವನಾಗೇ ಸಾಯಬೇಕು. ಇದು ಜಗತ್ತಿನ ನಿಯಮ ಐತಿದೆ, ಯಾರು ಮೇಲೆ. ಶ್ರೀಮಂತರೇಂದ್ರ ಹೋಗಾಗ ಶ್ರೀಮಂತರಾಗಿ ಸತ್ತಾರ ಅಂತೆಲ್ಲರ ಐತೆ, ಅವನು ಬಡವನಾಗೆ ಸಾಯ್ಬೇಕಾಗ್ತೈತಿ. ಮತ್ತ ಬಂಗಾರದ ಬೆಳ್ಳಿ ಗುಂಡುಗಡಿಗಿದ್ರೆ ಅವ್ನು ಬಿಚ್ಕೊಂಡಿಟ್ಟು ಕಳಿಸ್ತಾರ. ಅದು ಬರುವಾಗಲೂ ಶೂನ್ಯ, ಒಂದು ದಿವಸ ಈ ಜಗತ್ತು ಬಿಟ್ಟು ಹೋಗುವಾಗಲೂ ಶೂನ್ಯ. ನಡುವ ಅಷ್ಟೇ ಸಂಪಾದನೆ. ಜೀವನ ಅಂದ್ರೆ ಏನೂ ಅಲ್ಲ, ಕೇವಲ ಶೂನ್ಯ ಸಂಪಾದನೆ. ಶೂನ್ಯ ಅಂದ್ರೆ ಜೀವನ ಅಂದ್ರೆ ಇದು ಶೂನ್ಯ ಸಂಪಾದನೆ. ಇದು ಏನ್ ನಾವು ಬಹಳ ಶ್ರೀಮಂತರದೀವಿ ಅಂತ ಯಾರ ಕಟ್ಕೊಂಡು ಹೋಗ್ಯಾರ. ನೀ ಬಹಳ ಶ್ರೀಮಂತದೀಯಪ್ಪ, ನನ್ನ ಕಾರ್ ಗಾಡಿ ಐತಂದ್ರ 1-2 ಕ್ವಿಂಟಲ್ ಹಾಕೊಂಡು ಹೋಗ್ಬೋದು. ಇಲ್ಲ ನೀ ಬಸ್ನಾಗ ಹೋದ್ರೆ ಅವ್ರು 1 ಕ್ವಿಂಟಲ್ ನಿನ್ ಸಾಮಾನು ಒಯ್ಬೋದು. ಅಕಸ್ಮಾತ್ ನೀನು ಫ್ಲೈಟ್ನಾಗ ಹೊಂಟ್ರ ನಿನ್ ಕ್ವಿಂಟಲ್ ಗಟ್ಟಲೆ ಬಿಡುದಿಲ್ಲ. ವಿಮಾನದಾಗ ಹೋಗ್ಬೇಕಂದ್ರೆ ಬರೀ 25 kg ತಗೊಂಡು ಹೋಗ್ಬೇಕಷ್ಟೇ. ಮತ್ತೆ ವಿಮಾನಕ್ಕಿಂತ ಮ್ಯಾಲ ಹೊಂಟ್ರೆ ಖಾಲಿ ಕೈಲಿಂದನೂ ಹೋಗ್ಬೇಕು ಎಲ್ಲರೂ. ಇದು ಮಜಾ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ. ಈ ದೇಹ ಏನಿದೆ ಇದು ಭೂಮಿಯ ಸಂಘ. ಎಲ್ಲಿಂದ ಬಂತು ಅಲ್ಲಿಗೆ ಹೋಗ್ತೈತಿ. ಇದು ಪಂಚಮಹಾಭೂತಗಳು ಮಣ್ಣಿನಿಂದನ ಬಂದಿತ್ತಿದು. ಬಂದಿದ್ದು ಮಣ್ಣಿನಿಂದ, ಬಂದಿದ್ದು ಮಣ್ಣಿಗೆ, ಬೆಳೆದಿದ್ದು ಮಣ್ಣಲ್ಲಿ, ಬಡದಾದಿದ್ದು ಮಣ್ಣಿಗೆ, ಕೊನೆಗೊಂದು ದಿವಸ ಹೋಗೋದು ಸಹಿತ ಮಣ್ಣಿಗೆ. ಲೈಫ್ ಇಸ್ ಎ ಜರ್ನಿ ಫ್ರಮ್ ಮಡ್ ಟು ಮಡ್ ಅಷ್ಟೇ. ಜೀವನ ಅಂದ್ರೆ ಇದು ಮಣ್ಣಿನಿಂದ ಮಣ್ಣಿನಡೆಗಿನ ಪಯಣ ಅಷ್ಟೇ. ಜಸ್ಟ್ ಎವ್ರಿಥಿಂಗ್ ಇಸ್ ಮಡ್. ಏನು ಇಲ್ಲ, ಬರೇ ಮಣ್ಣ ಅಂತಾರ ಅವರು. ಏನು ಮಸ್ತ್ ಹೇಳ್ತಾರೆ ನೋಡ್ರಿ. ದೇಹ ಏನಿದೆ ನಮಗ ಅನಿಸ್ತಿರ್ತೈತಿ ಇದು ಏನು ಬಹಳ ಶಾಶ್ವತನ ಶೃಂಗಾರ ಮಾಡ್ಕೋಬೇಕು ಅಂತ. ಈಗ ನಿಮ್ಮದು ಇದು ಇರ್ತೈತಿ ನೋಡ್ರಿ, ಮುನ್ಸಿಪಾಲಿಟಿ ಅಂತಿರಲ್ಲ, ಪುರಸಭೆ ಅಂತಿರ್ಲಿ. ಈ ಪುರಸಭೆಯೊಳಗೆ ಹೆಂಗಿರ್ತೈತಿ ಅಂದ್ರೆ, ಪುರಸಭೆಯೊಳಗೆ ಒಂದು ಬಾಡಿ ಇರ್ತೈತಿ. ಒಂದು ಬಾಡಿ, ಅದಕ್ಕೊಬ್ಬವ ಅಧ್ಯಕ್ಷ ಇರ್ತಾನ, ಉಳಿದವ್ರು ಮೆಂಬರ್ಗಳು ಇರ್ತಾರೆ. ಅಧ್ಯಕ್ಷ ಎಲ್ಲಿ ಮಟ್ಟ ಖಾಯಂ ಅಧ್ಯಕ್ಷ ಆಗಿರ್ತಾನಂದ್ರೆ ಎಲ್ಲಿವರೆಗೆ ಮೆಂಬರ್ಗಳು ಇರ್ತಾರಲ್ಲ. ಈ ಗ್ರಾಮ ಪಂಚಾಯತಿ ಇರುವುದಿಲ್ಲ, ಹಂಗ ಪುರಸಭೆ ಇರ್ತಾವ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ್ಲಿ, ಪುರಸಭೆ ಅಧ್ಯಕ್ಷರ್ಲಿ, ಇವ್ರು ಎಲ್ಲಿವರೆಗೆ ಅಧ್ಯಕ್ಷ ಆಗಿರ್ತಾರಂದ್ರ ಎಲ್ಲಿವರೆಗೆ ಮೆಂಬರ್ಗಳು ಇರ್ತಾರಲ್ಲ, ಮೆಂಬರ್ಗಳು ಎಲ್ಲಿವರೆಗೆ ಅವ್ರಿಗೆ ಸಪೋರ್ಟ್ ಕೊಡ್ತಾರ ಅಲ್ಲಿವರೆಗೆ ಅಧ್ಯಕ್ಷ ಇರ್ತಾನ. ಅವ್ರ ಮೆಂಬರ್ಗಳೆಲ್ಲ ಒಬ್ಬೊಬ್ಬರ ಬಹುಮತ ತಕ್ಕೊಂಡ್ರು ಅಂದ್ರೆ ಬಾಡಿ ಡಿಸಲ್ವ್ ಆತು, ಅಧ್ಯಕ್ಷ ಬಿದ್ದು ಹೋಗ್ತಾನ, ಅಧ್ಯಕ್ಷಗಿರಿ ಹೋಗ್ತೈತಿ. ಹಂಗ ಮನುಷ್ಯನೇ ನಿನ್ನ ದೇಹ ಅನ್ನೋದೊಂದು ಇದು ಪುರ, ಇದ್ರೊಳಗಿರುವ ಜೀವ ಅವ ಪುರಸಭೆಯ ಅಧ್ಯಕ್ಷ.
ನಿನ್ನ ಇಂದ್ರಿಯಗಳದವಲ್ಲ, ಇವರೆಲ್ಲ ಮೆಂಬರ್ಸ್ ಇದ್ದಂಗೆ, ಇವು ಪುರಸಭೆಯ ಮೆಂಬರ್ಸ್ಗಳು. ಎಲ್ಲಿವರೆಗೆ ಇರ್ತಾರ ಅಲ್ಲಿವರೆಗೆ ನೀನು ಅಧ್ಯಕ್ಷ ಆಗಿರ್ತಿ. ಒಂದು ದಿವಸ ಅವರು ವಯಸ್ಸಾಗಿಂದ ಕಣ್ಣ, ಕಾಲ, ಕೈಯ, ಕಿವಿ ಒಬ್ಬೊಬ್ಬರ ತಮ್ಮ ಬಹುಮತವನ್ನ ಹಿಂದಕ್ಕೆ ತಕ್ಕೊಂಡ್ರು ಅಂದ್ರ ದೇಹ, ಬಾಡಿ ಡಿಸಲ್ವ್ ಆಗ್ತೈತಿ, ಒಳಗಿನ ಅಧ್ಯಕ್ಷ ಬಿದ್ದು ಹೋಗಿರ್ತಾನ. ಪುರಸಭೆದ ಮುಗಿದ ಒಡಲು ಭೂಮಿಯ ಸಂಗ. ಏನು ಮನುಷ್ಯ ಅಂತಿರ್ತಾನೆ ನೋಡಬೇಕು. ಇಲ್ಲಿ ನೋಡ್ರಿ, ಈ ಊರು ಮುಂದೆ ಹೊಲ ಇರ್ತೈತಲ್ಲ, ಇದಕ್ಕೆಷ್ಟೆಲ್ಲ ಕಿಮ್ಮತ್ತು ಕಟ್ಟರೆ ತಗೊಳ್ತೀನಂತ ಮನುಷ್ಯ ಅಂತಿರ್ತಾರೆ. ಇಲ್ಲಿ ಹಳ್ಳ್ಯಾಗ ಯಾವ ಬಿದ್ದ ಇದಕ್ಕೆಷ್ಟು ಕಟ್ತೀರಿ ಇವ ಅಂತಿರ್ತಾನ. ಇದಕ್ಕೆಷ್ಟು ಕಿಮ್ಮತ್ತು ಕಟ್ತೀರಿ ಹೊಟ್ಟು ತಗೊಂತೀನಂತ ಮನುಷ್ಯ ಅಂತಿರ್ತಾನ. ಅದು ಭೂಮಿ ಅಂತಿರ್ತೈತಿ. ಇವತ್ತಿನ ಎಷ್ಟರ ಕಿಮ್ಮತ್ತು ಕಟ್ಟು, ಒಂದ್ ದಿವ್ಸ ನಿನಗೆ ಕಿಮ್ಮತ್ತಿಲ್ಲದಂತ ತಗೋತೀನಂತ ಭೂಮಿ ಅಂತಿರ್ತೈತಿ. ಇದು ಒಡಲು ಭೂಮಿಯ ಸಂಘ. ಒಡವೆ ತಾನೇ ನಪ್ಪುದು. ಏನು ಸಂಪತ್ತು ಗಳಿಸಿಲ್ಲಪ್ಪ, ಅದರ ಮುಂದೆ ಅದು ಯಾರು ಕೂಡ. ಜೀವ ಹೋದ ಮೇಲೆ ನಿನ್ನ ದೇಹ ಮಣ್ಣಿನ ಪಾಲು, ನಿನ್ನ ಪಿಂಡ ಕಾಗೆಯ ಪಾಲು, ನಿನ್ನ ವಸ್ತ್ರ ನಿನ್ನ ಸೇವಕನ ಪಾಲು, ನಿನ್ನ ಸಂಪತ್ತು ಮುಂದೆ ಕುಂತಳವ್ರ ಪಾಲು, ನಿನ್ನ ಪಾಲು. ಏನು ಮಸ್ತ್ ಬರೀತಾರೆ. ಹೆಂಗಿದು ನೈಜತೆ, ಇದು ಏನದಲ್ಲ, ನೈಜತೆ ಬರೀತಾರ. ಅದಕ್ಕ ಸ್ವಲ್ಪ ಗೊತ್ತಿರ್ಬೇಕು. ಇದ್ದಾಗ ಚಂದ ಬದುಕಿರ್ಬೇಕಷ್ಟ ಮನುಷ್ಯ. ಹೆಂಗ್ ಗೊತ್ತಿರ್ಬೇಕು ಅಂದ್ರ, ಇವೇನು ಮುಂದಂತೂ ಬರುದು ಅಂತ ನಮಗ್ ಗೊತ್ತೈತೆ. ಇದ್ದಾಗ ಚಂದ ಮಸ್ತ್ ಮಜಾ ಆರಾಮ್ ಬದುಕಬೇಕು. ಸ್ವಲ್ಪ ಇರ್ಬೇಕು, ಒಂದ್ ಸ್ವಲ್ಪ ಹಂಗ ಟ್ರಂಕಿನಾಗ ಇಟ್ಟಂಗ ಮಾಡಿರ್ಬೇಕಂದ್ರೆ ಚಂದ ನಡೀತದವ್ರು. ತೋರಿಸ್ತಾರೆ ನಿಮಗೆ. ಏನ್ ತೋರಿಸ್ಬೇಕು? ಟ್ರಂಕ ದಿವಸ ಹಾಕೋದು ತೆಗೆದು ಮಾಡ್ತಿರ್ಬೇಕು. ಅಂದ್ರೆ ಮಕ್ಕಳಿಗೆ, ಸ್ವಸ್ಥರಿಗೆ ಗೊತ್ತಾಗ್ತಿರ್ತದೆ. ಸ್ವಲ್ಪ ದೇವ್ರ ಕೋಲಿ ಪೂರಾ ಮುಚ್ಚಬಾರ್ದು ಕದ, ಅವ್ರು ಅಡಿಕೆ ಹಾಕಿ ನೋಡ್ತಿರ್ತಾರೆ. ಸ್ವಲ್ಪ ಮುಚ್ಚಿರ್ಬೇಕು. ಟ್ರಂಕ್ ಹಾಕೋದು ತೆಗೆದು ಮಾಡ್ತಿರ್ಬೇಕು. ಏನು ಅವ್ರು ಎತ್ತಿದ್ರೆ ಹಿಂಗ್ ಬಂದು ಎತ್ತಿ ನೋಡ್ತಾರ. ಅವರು ವಜ್ಜ ಅನಿಸ್ಬೇಕು ಅವ್ರಿಗೆ. ಏನು ಇಟ್ಟಿರ್ಬಾರ್ದು, ಬರೀ ಕಲ್ಲು ಇಟ್ಟಿರ್ಬೇಕು ಅಷ್ಟ. ಆದ್ರೆ ಏನಿದು ಮುದುಕ್ ಇಷ್ಟ ಮಾಡ್ತಲ್ಲ, ಮಸ್ತ್ ಪ್ರವಚನ ಕೇಳಿ ಹೋಗಿತ್ತು. ಇದ ಐಡಿಯಾ ಉಪಯೋಗ ಮಾಡೇ ಬಿಟ್ಟ. ಅವ್ರು ದಿವ್ಸ ಅವ ಮೆಲ್ಲಕ್ ಹಾಕೋದು ತೆಗೆಯೋದು ಮಾಡ್ತಿದ್ದ. ಅವರು ಸ್ವಸ್ಥರು ಮಕ್ಕಳು ನೋಡಿದ್ರು ಎತ್ತಿದ್ರು, ವಜ್ಜೆತ್ತು. ಮರ್ದಿವ್ಸ 6 ಗಂಟೆಗೆ ಬೆಡ್ ಟೀನ ಬಂತಿದ್ರು. ಮೊದಲು ಏನು ಗೊತ್ತಿದ್ದಿಲ್ಲ. ಮೊದಲು ಬೆಡ್ ಟೀ ಬಂತು, ನಾಷ್ಟ ಬಂತು, ಏನು ಊಟ, ಗುಳಿಗೆ ಮಮರ, ಯಾವ ಗುಳಿಗೆ ಕೊಡ್ಲಿ, ಏನು ರವ್ ಕೊಡ್ಲಿ, ಏನು ಮ್ಯಾಲ ಹೋಗವ್ ಕೊಡ್ಲಿ, ಏನು ಗುಳಿಗೆ ನೋಡ್ಬೇಕು ಮುದುಕುಂದು. ಅವ ಅಂದ, ಮತ್ತೆಲ್ಲ ಐತ್ರಿ ಪ್ರವಚನ, ಇಂಥವ್ ಐಡಿಯಾ ಹೇಳ್ರಿ ನಮಗ. ನಮಗೇನು ಶಾಸ್ತ್ರ ಗೀಸ್ತ್ರ ಅವ್ ಏನ್ ನೆನಪುಳಿತಾವ, ಐಡಿಯಾ ನೆನಪುಳಿತಾವ. ಇವನ್ನ ತಗೊಂಡೋಗೋದು, ಪ್ರಯೋಗ ಮಾಡ್ತೀವಿ ನಾವು. ಅವ ಮುದುಕ ಇಷ್ಟ ಮಾಡ್ತಿದ್ನಲ್ಲ, ಮಗ ಸುಸಿ ಏನ್ ನೋಡ್ಬೇಕು. ಬಹಳ ದಿವ್ಸ ಬದುಕಲಿಲ್ಲ ಕೋಳಿ. ಇದು ಐಡಿಯಾ ಪ್ರಯೋಗ ಮಾಡಿತ್ತು. ಒಂದ್ 6 ತಿಂಗಳಿಗೆ ಹೊತ್ತು ಸೊಸಿ ಎಷ್ಟು ಬಡಬಡ್ಕೊಂಡು ಅಡ್ಯಾಕತ್ತು ಪಾಪ. ಅದು ಯಪ್ಪ ನೀ ಹೆಂಗ್ ಹೋದೆಲ್ಲ, ಎಷ್ಟು ಚಲೋ ಇದ್ದೆಲ್ಲ, ಮುಂದೆ ನಮ್ಮದು ಹೆಂಗ ಅಂತ ಅಳಕತ್ತಿತ್ತು. ಅಳ್ಕೋಂತ ಮೆಲ್ಲಕಿ ಟೊಂಕನಿ ಚಾವಿ ತೊಗೊಂಡ ಬಂದಕ್ಕೆ ಪಾಪ ಸುಸ್ತಿಯಾಗಿ ಬಿದ್ದಂಗೆ ಬಿದ್ದ. ಮಂದಿ ನೀರು ಹೊಡೆದೇ ಒಳಗೆ ಕರ್ಕೊಂಡೋರಿ, ಸ್ವಲ್ಪ ಇದಕ್ಕೆ ಭಾಳ ಆಗ್ತೈತೆ ಅಂತಂದು ಕರ್ಕೊಂಡು ಹೋದ್ರು. ನೀವು ನಡೀರಿ, ನಾ ಸ್ವಲ್ಪ ರೆಸ್ಟ್ ತೊಗೊಂತೀನಿ ಅಂತ ಕಳಿಸಿದ್ರು. ಒಳಗ್ ಹೋಗಿ ಟ್ರಂಕ್ ತೆಗಿತಾಳ. ಈಗ ಬಂತು ನೋಡ್ರಿ ತುಕ್ಕು ಮುಡಿಸಿ. ಮೊದಲಿರ್ಲಿಲ್ಲ, ಈಗ ಬಂತು ಸೀದಾ. ಅದು ಚಾವಿ ಟ್ರಂಕ್ ಅಲ್ಲೇ ಬೆಟ್ಟಕ್ಕಿನ ಬಂದು ಮುದುಕನ್ ಸ್ವಾಟಿ ತಿವುದಾಳಾಕತ್ತ. ಅವಾಗ ಶುರು ಮಾಡುದು, ಏನು ಮಾಡಿಟ್ಟು ಯಪ್ಪ, ಮುಂದೆ ನಾ ಹೆಂಗ್ ಮಾಡ್ಲೋ ಯಪ್ಪ, ಮುಂದೆ ನನ್ನ ಮಕ್ಕಳ ಗತಿ ಏನೋ ಯಪ್ಪ ಅಂತ ಹಡ್ಯಾಡ್ಕೊಂಡು ಹೇಳಕತ್ತಿದ್ಲು. ಈಕಿ ಮುಂದೆ ನಾ ಹೆಂಗ್ ಮಾಡ್ಲೋ ಯಪ್ಪ ಅಂತ ಈಕಿ ಅಂತಿದ್ದು. ಮುದುಕ ಅಲ್ಲೇ ಕುಂತಲ್ಲೇ ನಾ ಹೆಂಗ ಮಾಡೀನಿ, ನೀವು ಹಂಗ ಮಾಡ್ರಿ ಮುಂದ. ಮತ್ತೆ ನನ್ನ ಮಕ್ಕಳಿಗೆ ಏನೋ ಯಪ್ಪ, ಇದನ್ನ ಕೊಡೋದು ನಮ್ಮ ಅಪ್ಪ ನನಗ್ ಕೊಟ್ಟಿದ್ದ, ನಾ ನಿಮಗ್ ಕೊಟ್ಟಿನಿ. ಅಷ್ಟು ಮಸ್ತ್ ಐತಲ್ಲ. ಸ್ವಲ್ಪ ತಿಳ್ಕೊಳ್ಳೋದು ಇವೇನದಾವಲ್ಲ, ಇವು ಖಾಯಂ ಹಂಗ ನಮ್ಮ ಕೂಡು ಬರ್ತಾವಂತಿರುವುದಿಲ್ಲ. ಒಡವೆ ತಾನೇ ಏನಪ್ಪೋದು, ಏನೇನಾಗ್ತೈತೆ ಯಾರಿಗೆ ಗೊತ್ತೈತಪ್ಪ. ಕೈ ಹಿಡಿದ ಮಡದಿ ಪರರ ಸಂಘ. ನೀವು ನೋಡ್ರಿ, ಮದುವೆ ಆದಾಗ ಕೂಡಿರ್ತಾರ ಅವ್ರು. ಆಮೇಲೆ ಒಂದ್ ಸ್ವಲ್ಪ ಹಂಗ ವಯಸ್ಸಾಕೊಂತ ಬಂದಂಗ ತಾಯಿ ಮೆಲ್ಲಕ್ ಶಾಣೆ ಇರ್ತಾಳಕ್ಕೆ, ಮಕ್ಳ ಕಡೆ ಜರ್ಕೊಂಡ್ಬಿಡ್ತಾಳ. ಹೋಗಿ ಏನ್ ಮಾಡ್ತಾಳ, ಅವ್ ಮಕ್ಳಿಗೆ ಹೇಳಕ್ ಶುರು ಮಾಡ, ಅದ್ರದ್ದು ಏನ್ ಹಚ್ಕೋಬೇಡ್ರಿಪ್ಪ ನೀವು, ಅದ್ರದ್ದು ಆಟ ಅದ್ರದ್ದು
ಅದ್ರದ್ದೇನ ಹಚ್ಕೊಳಕ್ ಹೋಗ್ಬೇಡ್ರಿ ನೀವು, ಆಟ ಅದರದ್ದು ನೀವು ಸುಮ್ಮನೆ ನಿಮ್ಗೆ ತಿಳಿದಿದ್ದು ಮಾಡ್ರಿ ಅಂತ ತಾಯಿ ಅನ್ನಕ್ ಶುರು ಮಾಡ್ತಾಳ. ಇದಕ್ಕೆ ನೋಡಿದ್ರೆ ಸಿಟ್ಟ ಬರ್ತಿರ್ತೈತಿ, ನಾಲ್ಗೆ ಹಲ್ಲು ಕಡಿಬೇಕಂತನ ಬಾಯಾಗ ಹಲ್ಲಿರೋದು, ಏನು ಎದ್ದು ಓಡಿ ಏನಾರ ಹೊಡಿಬೇಕಂತನ ಕಚ್ಚಿ ಕಳೆದಿರ್ತೈತಿ, ಹಾಕೊಳಕ್ ಬರುದಿಲ್ಲ. ಏನು ಮಾಡ್ತೀರಿ? ಅವರಂತಾರ ಪ್ರಾಣವಾಯುವಿನ ಸಂಘ. ನೋಡು, ಮನುಷ್ಯನೇ ಸಂಪತ್ತು ಹೋತು, ವಸ್ತುಗಳು ಹೋದು, ಹೆಂಡತಿ ಮಕ್ಕಳ ಕಡೆ ಆದ್ದು, ಪ್ರಾಣವಾಯುವಿನ ಸಂಘ. ಇದು ದೇಹ ಉಪಾಧಿ ಅಷ್ಟೇ, ಊರ ಹೊಳಗಣ ಬಯಲು ಊರ ಒಳಗಣ ಬಯಲು ಎಂದುಂಟೆ. ಏನೂ ಇಲ್ಲ, ಹೊರಗಿನ ಬಯಲ ಒಳಗಿನ ಬಯಲ ಅಂತಿಲ್ಲ. ಇದು ದೇಹ ಉಪಾಧಿ ಹೋತು ಅಂದ್ರೆ ಒಳಗಿರುವ ಪ್ರಾಣ ವಿಶ್ವ ಪ್ರಾಣನ ಜೊತೆ ಲೀನಾಗಿ ಬಿಡ್ತೈತಿ. ಪ್ರಾಣವಾಯುವಿನ ಸಂಘ. ನಿನ್ನ ಸಂಗಡವಾರು ಸಾವಿನ ಸಂಗಡವಾರು, ನಿನ್ ಜೊತೆ ಕೊನೆಗೆ ಬರೋರು ಯಾರಪ್ಪ? ಎಷ್ಟು ಚಿಂತನೆ ಐತಲ್ಲ ಇದ್ರಾಗ. ಒಂದು ಕ್ಷಣ ಮನುಷ್ಯ ಈ ಸತ್ಯವನ್ನು ಒಮ್ಮೆ ಅರ್ಥ ಮಾಡ್ಕೋಬೇಕಾಗ್ತದೆ. ಹೂ ವಿಲ್ ಕ್ರೈ ವೆನ್ ಯು ಡೈ. ರಾಬಿನ್ ಶರ್ಮಾ ಅಂತ ಹೇಳಿ ಒಬ್ರು ಒಳ್ಳೆ ಪುಸ್ತಕ ಬರೀತಾರೆ. ಅವ್ರಂತಾರ ಹೂ ವಿಲ್ ಕ್ರೈ ವೆನ್ ಯು ಡೈ. ನೀ ಸತ್ತಾಗಳವ್ರು ಯಾರಪ್ಪ? ನಿನ್ನ ಸಲುವಾಗಿ. ಒಬ್ಬನಿಗೆ ಗಲ್ಲು ಶಿಕ್ಷೆ ಆಗಿತ್ತಂತ. ಗಲ್ಲು ಶಿಕ್ಷೆ ಆದಾಗ ಅವ ಏನ್ ಮಾಡಿದ್ದ ಅಂದ್ರ, ಫೈನಲ್ ಜಡ್ಜ್ಮೆಂಟ್ ಇತ್ತು, ಹಿಯರಿಂಗ್ ಇತ್ತು. ಅವನಿಗೆ ಜಡ್ಜ್ ಏನಂದಿದ್ದ, ನಿನ್ನ ಪರವಾಗಿ ಯಾರಾದ್ರೂ ಸಾಕ್ಷಿ ಹೇಳಿದ್ರ ನಾನು ನಿನಗೆ ಈ ಕೇಸ್ ಖುಲಾಸೆ ಮಾಡಿ ಕೊಡ್ತೀನಿ. ಇವನು ಪರವಾಗಿ ಸಾಕ್ಷಿ ಹೇಳಕ ತಯಾರಿಲ್ಲ. ಗಲ್ಲು ಶಿಕ್ಷೆ ಆಗಿತ್ತು ಅವನಿಗೆ. ಅವನಿಗೆ ಅತ್ಯಂತ 4 ಜನ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತರಿದ್ರು. ಅದ್ರಾಗ ಒಬ್ಬವ 4 ಮಂದಿಗೆ ಬಂದು ಕೇಳ್ತಾನೆ, ಇವ ಪಾಪ ನೋಡ್ರಪ್ಪ, ನನಗೇನೋ ಒಂದು ದುಃಖದೊಳಗೆ ಸಿಗಿಬಿದ್ದೀನಿ, ಬಂಧನದೊಳಗೆ ಸಿಗಿಬಿದ್ದೀನಿ, ಗಲ್ಲು ಶಿಕ್ಷೆ ಐತಿ, ಫೈನಲ್ ಜಡ್ಜ್ಮೆಂಟ್ ಐತಿ, ನನ್ನ ಪರವಾಗಿ ಯಾರಾದ್ರೂ ಕೋರ್ಟ್ನಾಗ ಸಾಕ್ಷಿ ಹೇಳಿದ್ರೆ ನಾ ಬಿಡುಗಡೆ ಆಗ್ತೀನಿ. 4 ಮಂದಿಗೆ ಬಂದು ಕೇಳ್ದ. ಒಬ್ಬ ಇದ್ನಲ್ಲ ಮೊದಲನೇ ಅವ ಅಂದ, ನೋಡ್ ದೋಸ್ತ, ನಿಂದೇನಾರ ಇರ್ಲಿ, ನನಗೇನೈತಲ್ಲ ನಾ ಇದ್ದಲ್ಲೇ ಹೇಳ್ಬೋದು, ಕೋರ್ಟಿಗೆ ಬರಕ್ ಆಗಲ್ಲ ನನಗ ಅಂದ ಮೊದಲನೇ ಸ್ನೇಹಿತ. 2ನೇ ಸ್ನೇಹಿತ ಇದ್ನಲ್ಲ ಅವ ಅಂದ, ನೋಡಪ್ಪ, ನಿನ್ನ ಮನಿ ಬಾಕಲದವರೆಗೆ ಬರ್ಬೋದು ಅಷ್ಟೇ, ನಾನು ಅಲ್ಲ, ನಮ್ಮ ಮನಿ ತಲಬಾಕಲ್ ದಾಟಿ ಬರ್ಬೋದು, ಆದ್ರ ಕೋರ್ಟಿನೊಳಗೆ ಬಂದು ಹೇಳಕ್ ಆಗೋದಿಲ್ಲ ನನಗ ಅಂದ 2ನೇ ದೋಸ್ತ. ಒಬ್ಬ 3ನೇ ದೋಸ್ತ ಇದ್ದ ಸ್ನೇಹಿತ, ಅವ ಅಂತ ನಾನು, ನೋಡು ಸ್ನೇಹಿತನೇ, ನಾನು ಇನ್ನು ಕೋರ್ಟ್ ಬಾಗಿಲವರೆಗೆ ಬರ್ತೀನಿ, ಆದ್ರ ಕೋರ್ಟ್ ಒಳಗೆ ಬಂದು ಸಾಕ್ಷಿ ಹೇಳಕ್ಕಾಗಲ್ಲ ನನಗ. 4ನೇ ಸ್ನೇಹಿತ ಇದ್ದ, ಅತ್ಯಂತ ಪ್ರಾಣಪ್ರಿಯ ಸ್ನೇಹಿತ. ಅವ ಅಂತಾನ, ಸ್ನೇಹಿತ, ನೀನೇನು ಹೆದರ್ಕೊಳಕ್ ಹೋಗ್ಬೇಡ, ನಿನಗೇನು ಶಿಕ್ಷೆ ಆಗೋದೈತಲ್ಲ, ನಾನು ಕೋರ್ಟಿನ ಒಳಗೆ ಬಂದು ಆತ್ಮಸಾಕ್ಷಿಯಾಗಿ ಹೇಳಿ ನಿನಗ ಕೋರ್ಟ್ನ್ಯಾಗ ಗೆದಿಸ್ಕೊಂಡು ಬರ್ತೀನಿ ಅಂತ 4ನೇ ಸ್ನೇಹಿತ ಹೇಳ್ದ. ಏನು 1ನೇ ಸ್ನೇಹಿತ ಇದ್ನಲ್ಲ, 1ನೇ ಸ್ನೇಹಿತ ಇದ್ನಲ್ಲ, ಕೇಳಿ 1ನೇ ಸ್ನೇಹಿತ ಏನಿದ್ನಲ್ಲ, 1ನೇ ಸ್ನೇಹಿತ ಏನ್ ಹೇಳಿದ್ದ, ನಾ ಇದ್ದಲ್ಲೇ ಇರವ, ಒಂದ್ ಹೆಜ್ಜೆನು ಕಿತ್ತಿಡಕ್ ಆಗುದಿಲ್ಲ, ಕೋರ್ಟಿಗೆ ಬರಕ್ ಆಗಲ್ಲ ಅಂತ ಹೇಳಿದ್ನಲ್ಲ ಅವ, ನಾ ಕಷ್ಟಪಟ್ಟು ಗಳಿಸಿದ ಹೊಲ ಮನಿ ಬರ್ತಾರನು, ಒಂದ್ ಹೆಜ್ಜೆನು ಕಿತ್ತಿಡಕ್ ಆಗುದಿಲ್ಲ ಅವ್ರು. ಇವ 1ನೇ ದೋಸ್ತ. 2ನೇ ದೋಸ್ತ ಏನಿದ್ನಲ್ಲ, ಪಾಪ ಏನೋ ಮದುವೆ ಆಗಿತ್ತು, ಅದ ಹಸೆಮೈ ಇತ್ತು. ಆ ಹುಡುಗಿಗೆ ಏನಂದ್ರು, ನೋಡವ, ತಲಬಾಕಲ್ ಮಠ ಅಷ್ಟ ಹೋಗು, ಹೊರಗೆ ಹೋಗಕ್ ಹೋಗ್ಬೇಡ, ಸ್ಮಶಾನದ ಮಠ ಅಂತಾರಲ್ಲಿ. ಇದು 2ನೇ ದೋಸ್ತ, ತಲಬಾಕಲ್ ಮಠ ಅಷ್ಟ ಬರ್ತೀನಿ ಅಂದಿದ್ದ. 3ನೇ ಸ್ನೇಹಿತ ಇದ್ನಲ್ಲ, ಅವ ಏನ್ ಹೇಳಿದ್ದ, ನೋಡು ಸ್ನೇಹಿತ, ಕೋರ್ಟ್ ಬಾಗಿಲವರೆಗೆ ಬರ್ತೀನಿ, ಒಳಗೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಬಂಧುಗಳು, ಮಿತ್ರರು, ಸ್ನೇಹಿತರು ಎಲ್ಲಿವರೆಗೆ ಬರ್ತಾರ? ಸ್ಮಶಾನದವರೆಗೆ ಬರ್ತಾರ, ಒಳಗೆ ನೀನು ಹೋಗ್ಬೇಕಟ್ಟ. ಯಾರು ಒಳಗೆ ಬಂದು ಕುಂತಾರ ಜೊತೆ. ಕೊನೆಗೆ 4ನೇ ಸ್ನೇಹಿತ ಇದ್ದಲ್ಲ, ಅವ ಹೇಳಿದ್ದಲ್ಲ, ನಿನ್ನ ಜೊತೆಗೆ ಬಂದು ನಿನಗೆ ಸಾಕ್ಷಿ ಹೇಳಿ ನಿನಗೆ ಕೋರ್ಟ್ನಾಗ ಗೆದಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಜೊತೆಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ದೋಸ್ತ ಯಾರು ಅಂದ್ರ, ನೀನು ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಕೆಲಸಗಳು ಮಾತ್ರ ನಿನ್ನನ್ನು ಈ ಜಗತ್ತಿನಲ್ಲಿ ಗೆದಿಸ್ಕೊಂಡು ಬರ್ಬೋದು. ಏನು ಒನ್ ಡೇ ದೇರ್ ಇಸ್ ಅ ಫೈನಲ್ ಹಿಯರಿಂಗ್, ಫೈನಲ್ ಜಡ್ಜ್ಮೆಂಟ್ ಡೇ ಬರ್ತೈತಲ್ಲ, ಅವತ್ತು ಬಂದಾಗ ನಿನ್ನ ಪರವಾಗಿ ಯಾರೂ ಸಾಕ್ಷಿ ಹೇಳಿಲ್ಲ,
ಆದ್ರೆ ನಿನ್ನ ಪರವಾಗಿ ಸಾಕ್ಷಿ ಹೇಳಿ ನಿನಗೊಳಿಸಿದವರು ನೀ ಜೀವನದಲ್ಲಿ ಮಾಡಿದ ಒಳ್ಳೆ ಕೆಲಸ ಮಾತ್ರ ನಿನಗೊಳಿಸುವ ಹೊರತು ಉಳಿದವ್ರು ಯಾರು ನಿನ್ ಜೊತೆಗೆ ಬರಲಿಲ್ಲ. ಮನುಷ್ಯಗಿದು ಗೊತ್ತಾಗಬೇಕಲ್ಲಪ್ಪ. ಅದಕ್ಕ ಮನುಷ್ಯ ಇದನ್ನ ತಿಳ್ಕೊಬೇಕಷ್ಟೇ. ಇದೊಂದು ಭೂಮಿ, ಒಂದಿಷ್ಟು ದಿವಸ ಬದುಕಾಕ ಬಂದೀವಿ, ಹೆಂಗ ಬದುಕೋದಿಲ್ಲ ಅಂತ ತಿಳ್ಕೊಂಡು ಬದುಕೋದಷ್ಟೆ. ಇದು ಭೂಮಿ, ಇದು ಸ್ವರ್ಗ ಅಂತ ಬದುಕೋದಿಲ್ಲ. ಇಲ್ಲೇನು, ಇದು ಎಷ್ಟು ಅದ್ಭುತವಾದ ಭೂಮಿ.